ಬ್ಯಾಂಗ್ಳೂರ್ ಫಸ್ಟ್ಗೆ ಸ್ವಾಗತ. ನಾನು ದಿವ್ಯಶ್ರೀ. ಮೊದಲಿಗೆ ಹೆಡ್ಲೈನ್ಸ್. ಬಿಬಿಎಂಪಿ ಬಹುಕೋಟಿ ಹಗರಣ ತೀವ್ರಗೊಂಡಿದೆ. ಸಿಐಡಿ ಅಧಿಕಾರಿಗಳ ತನಿಖೆ. ತಲೆಮರೆಸಿಕೊಂಡಿದ್ದ 3 ಆರೋಪಿಗಳ ಬಂಧನ. ಮೂರು ತಿಂಗಳಿಂದ ನಾಪತ್ತೆಯಾಗಿದ್ದ ಬಾಡಿಗೆದಾರ ಮನೆಯೊಳಗೆ ಇತ್ತು ಆತನ ಅಸ್ಥಿಪಂಜರ. ಸ್ನೇಹಿತರೆ ಕೊಲೆ ಮಾಡಿ ತಲೆಮರೆಸಿಕೊಂಡಿರೋ ಶಂಕೆ. ಐಷಾರಾಮಿ ಜೀವನದ ಕನಸು ಕಾಣುತ್ತಿದ್ದ ಹೆಂಡತಿ ಡಿವೋರ್ಸ್ ನೀಡಿದ್ದಕ್ಕೆ ಪೆಟ್ಟು ತಿನ್ನಬೇಕಾಯಿತು ಪತಿ. ಗಂಡನಿಗೆ ಕಾಟ ಕೊಟ್ಟವಳ ವಿರುದ್ಧ ದಾಖಲಾಯಿತು ಕೇಸ್. ಸಾಬೀತಾಯಿತು ಬಿಬಿಎಂಪಿ ಕಳಪೆ ಕಾಮಗಾರಿ. ಒಂದೇ ಮಳೆಗೆ ಕಿತ್ತು ಹೋಯಿತು ಹೊಸದಾಗಿ ಹಾಕಿದ್ದ ಡಾಂಬರ್. ಡೆಡ್ಲಿಯಾಗಿದೆ ಮೈಸೂರು ರೋಡ್ ಫ್ಲೈಓವರ್. ನಿಮ್ಮ ಕಾರಿಗೂ ಇದೆಯಾ ಕೂಲಿಂಗ್ ಪೇಪರ್? ಮೇ 19ರ ನಂತರನೂ ಇದ್ರೆ ಬೀಳುತ್ತೆ ದಂಡ. ಜೋರಾಗಿ ಸಾಗಿದೆ ಪೇಪರ್ ತೆಗೆಯೋ ಕಾರ್ಯ. ಬಿಬಿಎಂಪಿ ಬಹುಕೋಟಿ ಹಗರಣಕ್ಕೆ ಸಂಬಂಧಿಸಿದಂತೆ ಸಿಐಡಿ ಅಧಿಕಾರಿಗಳು ಇನ್ನು 3ರನ್ನ ಇಂದು ಸಂಜೆ ಬಂಧಿಸಿದ್ದಾರೆ. ರಾಜರಾಜೇಶ್ವರಿ ನಗರ ಪಾಲಿಕೆ ವಲಯ ಕಚೇರಿಯ ಕಾರ್ಯಕಾರಿ ಎಂಜಿನಿಯರ್ ಪರಮೇಶ್, ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ LK ಶಿವಾನಂದ್ ಹಾಗೂ ಗುತ್ತಿಗೆದಾರ ನಾಗರಾಜ್ ಬಂಧಿತರು. ಕಳೆದ 2 ತಿಂಗಳಿಂದ ತಲೆಮರೆಸಿಕೊಂಡಿದ್ದ ಆರೋಪಿಗಳು ಇಂದು ಸಂಜೆ ರೇಸ್ ಕೋರ್ಸ್ ರಸ್ತೆಯ ರೇಸ್ ವ್ಯೂ ಹೋಟೆಲ್ನಲ್ಲಿ ಸಿಕ್ಕಿಬಿದ್ರು. ರಾಜರಾಜೇಶ್ವರಿ ನಗರ, ಗಾಂಧಿನಗರ ಹಾಗೂ ಮಲ್ಲೇಶ್ವರಂ ವಿಭಾಗಗಳ ಸುಮಾರು 1,539 ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿಗಳಲ್ಲಿ ಅವ್ಯವಹಾರ ನಡೆದಿದೆ ಎನ್ನಲಾಗಿದೆ. 2008-9 ರಿಂದ 2010-11 ಅವಧಿಯ ಸಾಲಿನಲ್ಲಿ ನಡೆದ ಅವ್ಯವಹಾರದ ಬಗ್ಗೆ ಪಾಲಿಕೆ ಕಾರ್ಯಪಡೆ ತನಿಖೆ ನಡೆಸಿತ್ತು. ಬಳಿಕ ಪ್ರಕರಣವನ್ನು ಸಿಐಡಿಗೆ ವಹಿಸಲಾಯಿತು. ನಾಳೆ ಬೆಳಗ್ಗೆ 11 ಗಂಟೆಗೆ ಆರೋಪಿಗಳನ್ನು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಆ ಮನೆಯ ಯಜಮಾನಿಯದ್ದು ವಿಚಿತ್ರ ಸಂಕಟ. ಆಕೆ ಬಾಡಿಗೆ ಕೊಟ್ಟಿದ್ದ ಮನೆಯಲ್ಲಿ ಒಂದು ಕೊಳೆತು ನಾರ್ತಾ ಇರುವ ಶವವಿದೆ. ಅಲ್ಲಿ ಬಾಡಿಗೆಗಿದ್ದ ಹುಡುಗರು ನಾಪತ್ತೆಯಾಗಿದ್ದಾರೆ. ಆದರೆ ಈಕೆ ಪೊಲೀಸರ ತನಿಖೆ ಎದುರಿಸಬೇಕಿದೆ. ಗುರುತು ಪರಿಚಯವಿಲ್ಲದವರಿಗೆ ಬಾಡಿಗೆಗೆ ಮನೆ ಕೊಟ್ಟಿದ್ದಕ್ಕೆ ಅನುಭವಿಸ್ತಾ ಇರುವ ಕಷ್ಟ ಇದು. ಕೂಲಿ ಮಾಡ್ತಿನಾರಲ್ಲ ಅಂತ ನಾವು ಕೊಟ್ಟಿವಿ. ಇಂಥ ಜನಗಳು ಅನ್ನೋದು ನಮಗೆ ಗೊತ್ತಿಲ್ಲ, ಕೊಟ್ಟಿದ್ದೀವಿ. ಎಲ್ಲರೂ ಕೊಟ್ಟಾಗ ನಾವು ಬಾಡಿಗೆ ಮನೆ ಕೊಟ್ಟಿವಿ. ಹೀಗೆ ತಮ್ಮ ಅಸಹಾಯಕತೆ ತೋಡ್ಕೊಳ್ತಾ ಇರೋರು ಸೊನ್ನಪ್ಪನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯೆ. ಇವರ ಹೆಸರು ಮುತ್ತಮ್ಮ. ಮನೆಯೊಳಗೆ ಹೀಗೆ ಹೆಣ ಬಿದ್ದರೆ ಅವರಾದ್ರೂ ಏನ್ ಮಾಡ್ತಾರೆ ಹೇಳಿ? 19 ವರ್ಷದ ಪ್ರೇಮ್ಚಂದ್ ಸಿಂಗ್ ತನ್ನ 2 ಸ್ನೇಹಿತರ ಜೊತೆ ಕಳೆದ ನವೆಂಬರ್ ತಿಂಗಳಲ್ಲಿ ಈ ಮನೆಗೆ ಬಾಡಿಗೆಗೆಂದು ಬಂದಿದ್ದ. ವೃತ್ತಿಯಲ್ಲಿ 3 ಸಿಮೆಂಟ್ ಇಟ್ಟಿಗೆ ನಿರ್ಮಾಣದ ಕಾರ್ಮಿಕರು. ಅಕ್ಕಪಕ್ಕದವರ ಜೊತೆ ಎಂದೂ ಮಾತಿಗೆ ಹೋದವರಲ್ಲ. ಆದ್ರೆ ಕಳೆದ 3 ತಿಂಗಳಿನಿಂದ ಮನೆಗೆ ಬೀಗ ಹಾಕಲಾಗಿತ್ತು. ಬಾಡಿಗೆ ಕೊಡದಿದ್ರಿಂದ ಕಿಟಕಿಯಲ್ಲಿ ಇಣುಕಿ ನೋಡಿದಾಗ ವಾಸನೆ ಬಂದಿದೆ. ಅದೇನಾಯ್ತು ಅಂತ ಬೀಗ ಮುರಿದು ನೋಡಿದ್ರೆ ಪ್ರೇಮ್ಚಂದ್ ಸಿಂಗ್ ಅಲ್ಲಿ ಬರ್ಬರವಾಗಿ ಕೊಲೆಯಾಗಿದ್ದ. ಆತನ ಅಸ್ಥಿ ಪಂಜರವಷ್ಟೇ ಕಾಣ್ತಾ ಇತ್ತು. ಆ ಅಮ್ಮ ಇದ್ರಲ್ಲ, ಅವರು ನಡಿ ಏನಾಯ್ತ ಒಳಗೆ ನೋಡೋಣ, ನಡಿ ಅಮ್ಮ ಒಳಗೆ ಹೆಂಗಿದ್ದಾರೆ ಅಂತ. ಇಲ್ಲ ಖಾಲಿ ಮಾಡಿಲ್ಲ, ಅವ್ರು ಇದ್ದಾರೆ, ಹೆಂಗೆ ಹೋಗೋದನ್ನ ಒಳಗೆ ಹೋಗೋದು ಬೇಡ. ಆಮೇಲೆ ನಾನು ನೋಡಿಲ್ಲ, ಅವ್ರು ನೋಡಿತ್ತು. ಆಮೇಲೆ ಈ ಥರ ಮೊಬೈಲ್ ಪರಿಶೀಲನೆ ಬಳಿಕ ಈತ ಉತ್ತರ ಪ್ರದೇಶದ ಮೌಲಿ ಪ್ರದೇಶದವನು ಎಂಬುದು ದೃಢಪಟ್ಟಿದೆ. ಜೊತೆಗಿದ್ದ ಸ್ನೇಹಿತರಿಂದೇ ಕೃತ್ಯ ನಡೆದಿರುವ ಶಂಕೆ ವ್ಯಕ್ತವಾಗಿದೆ. ಇವನು ಜನವರಿ 26ನೇ ತಾರೀಕಿಗೆ ಒಬ್ಬರಿಗೆ ಉತ್ತರ ಪ್ರದೇಶಕ್ಕೆ ಇವನು ಲಾಸ್ಟ್ ಫೋನ್ ಕಾಲ್ ಮಾಡಿದ್ದು ಅಂತ ಗೊತ್ತಾಗಿದೆ. ಆಮೇಲೆ ಇತ್ತೀಚೆಗೆ ಅವರ ತಂದೆ ತಾಯಿ ಜೊತೆಯಲ್ಲಿ 2-3 ತಿಂಗಳ ಹಿಂದೆ ಜಗಳ ಮಾಡಿಕೊಂಡು ಯಾವುದೋ ಹಣಕಾಸಿನ ವಿಷಯಕ್ಕೆ ಅವ್ರಿಗೂ ಕೂಡ 2-3 ತಿಂಗಳಿಂದ ಮಾತಾಡಿಲ್ಲ ಅಂತಕ್ಕಂಥ ವಿಷಯ ನಮಗೆ ತಿಳಿದು ಬಂದಿದೆ. ಈಗ ಇವನ ಜೊತೆಯಲ್ಲಿ ಇದ್ದವ್ರು ಯಾರು, ಈ ಕೊಲೆ ಮಾಡಿದವರು ಯಾರು, ಇದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಠಾಣೆಯಲ್ಲಿ ಕೇಸ್ ತಲೆ 2 ಹೋಳಾಗಿದ್ದು ಕಲ್ಲು ಎತ್ತು ಹಾಕಿ ಕೊಲೆ ಮಾಡಲಾಗಿದೆ. ಪ್ರಕರಣ ದಾಖಲಿಸಿಕೊಂಡಿರುವ ಚಿಕ್ಚಾಲ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ.
ರವಿಕುಮಾರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಇನ್ನು ಓನರ್ ಹೇಗೆ ಅನ್ನೋದನ್ನು ವಿಚಾರಿಸಿಕೊಳ್ಳದಿದ್ರೂ ತೊಂದರೆ ತಪ್ಪಿದ್ದಲ್ಲ. ಸ್ವಲ್ಪ ಯಾಮಾರಿದ್ರೂ ನೀವು ಬೀದಿಗೆ ಬಂದು ನಿಲ್ಲಬೇಕಾಗತ್ತೆ. ಇದೇನಪ್ಪ ಹಿಂಗಂತಿದ್ದೀರಾ ಅಂತೀರಾ? ಈ ವರದಿ ನೋಡಿ. ತ್ಯಾಗರಾಜನಗರದ ಈ ಮನೆಯಲ್ಲಿ ಬಾಡಿಗೆಗೆ ಇದ್ದವರೆಲ್ಲ ತಮ್ಮದಲ್ಲದ ತಪ್ಪಿಗೆ ಬೀದಿಗೆ ಬಿದ್ದಿದ್ದಾರೆ. ಇದಕ್ಕೆಲ್ಲ ಕಾರಣ ಮನೆ ಮಾಲೀಕ ಪಂಜಾಬ್ ಬ್ಯಾಂಕ್ನಲ್ಲಿ ಬರೋಬ್ಬರಿ 80 ಲಕ್ಷ ಸಾಲ ಮಾಡಿದ್ದು. ಬರೋಬ್ಬರಿ 10 ಮನೆಗಳನ್ನ ಹೊಂದಿದ್ದ ಮನೆ ಮಾಲೀಕ ಪುರುಷೋತ್ತಮ್ ಬಾಡಿಗೆದಾರರಿಗೆ ಅಗ್ರಿಮೆಂಟ್ ಕೂಡ ಮಾಡಿಕೊಟ್ಟಿದ್ದ. ಆದ್ರೆ ಪಂಜಾಬ್ ಬ್ಯಾಂಕಿನಿಂದ ಪಡೆದ ಸಾಲ ವಾಪಸ್ ಪಾವತಿಸದಿದ್ದಕ್ಕೆ ಅಧಿಕಾರಿಗಳು ಮನೆ ಸೀಸ್ ಮಾಡಿದ್ದಾರೆ. ಬಾಡಿಗೆದಾರರು ಬೀದಿಗೆ ಬಿದ್ದಿದ್ದಾರೆ. ಬ್ಯಾಂಕಿಂದ ನಮಗೆ ಏನೋ ಇನ್ಫಾರ್ಮ್ ಮಾಡಿದಿರ ಸಾಯಂಕಾಲ ಬಂದು ನಮಗೆ ಈ ಥರ ಇನ್ನು 3 ಡೇಸಲ್ಲಿ ನಮಗೆ ಖಾಲಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆ ನಮಗೆ ನೋಟಿಸ್ ಅಂತ ಏನೂ ಕೊಟ್ಟಿರಲಿಲ್ಲ. ಅವರು ಓನರ್ ಅವ್ರಿಗೆ ಯಾರ ಹತ್ರ ಇನ್ಫಾರ್ಮ್ ಮಾಡ್ತಾಯಿದ್ರು, ಏನೋ ಇನ್ಫಾರ್ಮ್ ಮಾಡ್ತಾಯಿದ್ರು ಹೋಗ್ತಾಯಿದ್ರು. ನಮಗೇನು ಇನ್ಫಾರ್ಮ್ ಮಾಡಿದಿರ ನಿನ್ನೆ ಸಾಯಂಕಾಲ ಬಂದ್ಬಿಟ್ಟು ಯಾವುದೇ ಥರ ನೋಟಿಸ್ ಕೊಡ್ದಿರ ಇವತ್ತು ಖಾಲಿ ಮಾಡುವಂತ ಬಂದು ಇವತ್ತು ಎಲ್ಲರ ಮನೆಗೂ ಸೀಲ್ ಮಾಡ್ತಾಯಿದ್ದಾರೆ. ಬ್ಯಾಂಕ್ ಈ ಹಿಂದೆಯೂ ಮನೆ ಮಾಲೀಕರಿಗೆ ನೋಟಿಸ್ ನೀಡಿತ್ತಂತೆ. ಆದ್ರೆ ಮನೆ ಮಾಲೀಕ ತಲೆ ಕೆಡಿಸಿಕೊಳ್ಳದಿದ್ದುದೇ ಅವಾಂತರಕ್ಕೆ ಕಾರಣ. ಇದುವರೆಗೂ ನಮಗೇನು ಗೊತ್ತಿಲ್ಲ. ನಿನ್ನೆ ಬಂದು ಬ್ಯಾಂಕ್ ಅವ್ರು ಹೇಳಿದ್ರು ಈ ಥರ ಅಂತ. ನಾವು ತಕ್ಷಣ ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ವಿ ಓನರ್ನ. ಅವ್ರು ಇಟ್ಕೊಂಡು ನಿಮ್ಗೇನು ಆಗಲ್ಲ, ನಾವು ಎಲ್ಲ ಕಟ್ತೀವಿ ದುಡ್ಡು ಅಂತಂದರು. ಇವಾಗ ನೋಡಿದ್ರೆ ಬಂದು ವೆಕೇಟ್ ಮಾಡ್ತಾ ಇದ್ದಾರೆ. ಅಗ್ರಿಮೆಂಟಲ್ಲಿ ಪುರುಷೋತ್ತಮ್ ಅಂತ ಹೆಸರಿದೆ. ಇವಾಗ ನಾವು ತಕ್ಷಣ ಖಾಲಿ ಮಾಡೋದು ಎಲ್ಲಿಗೆ ಹೋಗೋಣ ಅಂತ. ಒಟ್ನಲ್ಲಿ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕ್ತಂತಾಗಿದೆ ಈ ಬಾಡಿಗೆದಾರರ ಪರಿಸ್ಥಿತಿ. ಅಶ್ವಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಅದು 12 ವರ್ಷಗಳ ಸುದೀರ್ಘ ದಾಂಪತ್ಯ, ಜೊತೆಗೆ ಲವ್ ಮ್ಯಾರೇಜ್ ಬೇರೆ. ಆದರೆ ಇತ್ತೀಚೆಗೆ ಅದೇನಾಯ್ತೋ ಗೊತ್ತಿಲ್ಲ, ಡಿವೋರ್ಸ್ ಕೊಡುವಂತೆ ಹೆಂಡತಿ ಗಂಡನನ್ನ ತೀವ್ರವಾಗಿ ಹಿಂಸಿಸತೊಡಗಿದ್ಲು. ಡಿವೋರ್ಸ್ಗೆ ಒಪ್ಪದ ಪತಿಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ಲು. ಹೌದು, ಆಶ್ಚರ್ಯವಾದ್ರೂ ಇದು ಸತ್ಯ. ಬೆಂಗಳೂರಿನ ಸಂಜಯನಗರದಲ್ಲಿ ಇಂತಹದೊಂದು ವಿಚಿತ್ರ ಘಟನೆ ನಡೆದಿದೆ. ಹೀಗೆ ಸಖತ್ತಾಗಿ ಏಟು ತಿಂದು ಆಸ್ಪತ್ರೆಯ ಬೆಡ್ ಮೇಲೆ ನರಳುತ್ತಾ ಇರೋ ಈತ ಸಂಜಯನಗರ ನಿವಾಸಿ ಮಂಜುನಾಥ್. ಪ್ರೀತಿಸಿ ಕೈ ಹಿಡಿದ ಪತ್ನಿಯೇ ಇವತ್ತು ಈತನ ಈ ದುಸ್ಥಿತಿಗೆ ಕಾರಣ. ಎಸ್, 12 ವರ್ಷಗಳ ಹಿಂದೆ ಮಂಜುನಾಥ್ ಸವಿತಾ ಎಂಬಾಕೆಯನ್ನ ಪ್ರೀತಿಸಿ ಮದುವೆಯಾಗಿದ್ದ. ಸ್ವಂತ ಕಾರ್ ಡ್ರೈವಿಂಗ್ ಸ್ಕೂಲ್ ಇಟ್ಕೊಂಡು ತಕ್ಕ ಮಟ್ಟಿನ ಸಂಪಾದನೆಯನ್ನು ಮಾಡ್ತಾ ಇದ್ದ. ಸಂಸಾರ ಕೂಡ ಚೆನ್ನಾಗೇ ಇತ್ತು. ಆದರೆ ಇತ್ತೀಚೆಗೆ ಪತ್ನಿ ಸವಿತಾ ತಲೆಗೆ ಐಷಾರಾಮಿ ಜೀವನದ ಭೂತ ಹೊಕ್ಕಿತ್ತಂತೆ. 2 ವರ್ಷದಿಂದ ಡೈವೋರ್ಸ್ ಕೊಡು ಅಂತ ಸವಿತಾ ಮಂಜುನಾಥನನ್ನ ಪೀಡಿಸ್ತಾ ಇದ್ಲಂತೆ. ಭಾನುವಾರ ಯಾಕೆ ಕೊಲೆ ಮಾಡಿಸ್ಬೇಕು ಅಂತ ಮನಸ್ಸು ಮಾಡಿದ್ಲು. ನನಗೆ ಇವಾಗಲೂ ನನಗೆ ಮನಸ್ಸಿಗೆ ನೋವಾಗ್ತಾ ಇದೆ ಸರ್. ಇಷ್ಟು ಇವಳು ಡೈವರ್ಸ್ಗೋಸ್ಕರ ಕೊಲೆ ಮಾಡಿಸ್ತಾಳೆ ಅಂತ ನಾನು ಯಾವತ್ತೂ ತಿಳ್ಕೊಂಡಿರಲಿಲ್ಲ ಸರ್. ಆಕೆಗೆ ಯಾರು ಸಂಬಂಧ ಇದ್ದಾರೋ ಏನೋ ಅದು ನನಗೆ ಗೊತ್ತಿಲ್ಲ ಸರ್. ಆದರೆ ಇವಳು ಎಲ್ಲರೂ ಹೋದರೆ ಬಂದರೆ ನನಗೆ ಹೇಳೋದಿಲ್ಲ, ಕೇಳೋದಿಲ್ಲ. ಇಷ್ಟ ಬಂದಂಗೆ ಹೋಗ್ತಾಳೆ, ಇಷ್ಟ ಬಂದಂಗೆ ಬರ್ತಾಳೆ. ನನಗೆ ಗಂಡ ಅನ್ನೋ ಒಂದು ಗೌರವ ಇಲ್ಲ. ಇವತ್ತರೆಗೂ ಅವಳು ಮದುವೆ ಆದಾಗಲಿಂದ ಇವತ್ತುವರೆಗೂ ಊಟ ಮಾಡಿ ಬನ್ನಿ ಅಂತ ಇವತ್ತರೆಗೂ ನನಗೆ ಕರೆದಿಲ್ಲ. ಭಾನುವಾರ ಇದೇ ಕಾರಣಕ್ಕೆ ಮಾತುಕತೆಗೆ ಅಂತ ಮನೆಗೆ ಕರೆದ ಹೆಂಡತಿ ಊಟ ಹಾಕಿ ಪತಿ ಮಂಜುನಾಥನಿಗೆ ಹಿಗ್ಗಾಮುಗ್ಗಾ ಥಳಿಸಿದ್ದಾಳೆ. ಇನ್ನು ಮಂಜುನಾಥ್ ಸೋದರ ಮಾತ್ರ ತನ್ನ ಅತ್ತಿಗೆ ಬಗ್ಗೆ ಹೇಳೋದೇ ಬೇರೆ. ಬೇರೆಯವ್ರ ಹತ್ರ ಸಂಬಂಧ ಇದೆ ಅಂತ ಹೇಳ್ತಾರೆ. ಅದು ಅದರಲ್ಲಿ ಕುಟುಂಬನೂ ಸ್ವಲ್ಪ ಒಬ್ಬೊಬ್ಬರು ಒಂಥರ ಇದ್ದಾರೆ. ಒಬ್ಬರು ಹೆಂಡತಿ ಬಂದು ಸಂಸಾರ ಮಾಡೋಕ್ಕಾಗದೆ ತಾಯಿ ಮಗುನೇ ಬಿದ್ದು ಬಾಯಲ್ಲಿ ಸತ್ತೋದ್ರು. ಅವರು 3ನೇ ಅಕ್ಕ, 4ನೇ ಅಕ್ಕ ಬಂದು ಗಂಡನ್ನೇ ಸಾಯಿಸ್ಬಿಟ್ಟು ಅವಳ ಜೀವನ ಮಾಡ್ತಾ ಇದ್ದಾಳೆ. ಈ ಥರ ಒಂದೊಂದು ಸ್ಟೋರಿ ಇದೆ ಅವ್ರ ಮನೆಯಲ್ಲಿ. ಅದ್ಯಾವ ಬಯಕೆನೋ ಗೊತ್ತಿಲ್ಲ, ಮನೆ ದೀಪ ಬೆಳಗಬೇಕಾದ ಗೃಹಿಣಿಯೇ ಇಲ್ಲಿ ಹೆಮ್ಮಾರಿಯಾಗಿದ್ದಾಳೆ. ಈ ಕುರಿತು ಸಂಜಯನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಅಶ್ವಥ್ ಎಸ್ಎನ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಬೆಂಗಳೂರು ಫಸ್ಟ್ನಲ್ಲಿ ಒಂದು ಬ್ರೇಕ್.